ಕರ್ನಾಟಕದಲ್ಲೇನಾದರೂ ಅವಧಿ ಪೂರ್ವ ಚುನಾವಣೆ ನಡೆಯುತ್ತಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಅಪ್ಡೇಟ್ ಸಿಗ್ತಾ ಇದೆ. ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಅಪಾಯ ಏನಾದರೂ ಬಂದೊದಗತ್ತಾ? ರಾಜ್ಯದಲ್ಲಿ ಹೊಸ ಸಿಎಂ ಬಂದರೂ ಕೇವಲ ತಾತ್ಕಾಲಿಕ ಆಗ್ಬಿಡ್ತಾರ? ಅವಧಿ ಪೂರ್ವ ಚುನಾವಣೆ ನಿಶ್ಚಿತ ಅಂತ ವಿಜಯೇಂದ್ರ ಭವಿಷ್ಯ ನುಡಿದಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಆಂತರಿಕ ಕಚಾಟದಿಂದ ಸರ್ಕಾರ ಪತನವಾಗಬಹುದು ಅಂತ ವಿಜಯೇಂದ್ರ ಭವಿಷ್ಯ ನುಡಿತಾ ಇದ್ದಾರೆ. ಕರ್ನಾಟಕದಲ್ಲಿ ಅವಧಿ ಪೂರ್ವ ಚುನಾವಣೆ ಏನಾದರೂ ನಡೆಯುತ್ತಾ? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಅಪಾಯ ಬಂದೊದಗಬಹುದು ಅನ್ನುವ ಲೆಕ್ಕಾಚಾರ ಈಗ ವ್ಯಕ್ತಪಡಿಸ್ತಾ ಇರೋದು ವಿಜಯೇಂದ್ರ, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು. ಆಂತರಿಕ ಕಚಾಟ, ವಿರೋಧ ಪಕ್ಷ ಹಾಗೆ ಹೇಳಬೇಕು, ಅದರಲ್ಲಿ ಹುರುಳಿದೆಯಾ, ಸತ್ಯ ಇದೆಯಾ ಇಲ್ವಾ, ರಾಜಕಾರಣ ಬೇರೆ, ಆಡಳಿತ ಬೇರೆ, ಅಭಿವೃದ್ಧಿ ಕೆಲಸಗಳು ಬೇರೆ ಅನ್ನುವ ಒಂದು ವಾತಾವರಣ ನಿರ್ಮಾಣವಾಗಿಬಿಟ್ಟಿದೆ. ಹಾಗಾಗಿ ವಿಪಕ್ಷಗಳು ಏನಾದರೂ ಒಳ್ಳೆಯದನ್ನು ಹೇಳುತ್ತಾ ಆಡಳಿತ ಪಕ್ಷದ ಬಗ್ಗೆ, ತುಂಬ ಚೆನ್ನಾಗಿದೆ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದೆ ಅಂತ ಹೇಳುತ್ತಾ? ಇಲ್ಲ, ಅದು ಯಾರಿದ್ರೂ ಅಷ್ಟೇ, ವಯಸ್ಸು ವರ್ಷ ಬಿ ಜೆ ಪಿಯವರಿದ್ದರೆ ಕಾಂಗ್ರೆಸ್ನವರಿದ್ದರೆ ಬಿ ಜೆ ಪಿಯವರು, ಅವರು ವಿರೋಧ ಪಕ್ಷದಲ್ಲಿದ್ದಾಗ ಇನ್ನೂ ಚೆನ್ನಾಗಿ ಆಡಳಿತ ಮಾಡಲಿ ಅನ್ನುವ ಕಿವಿ ಹಿಂಡುವ ಕೆಲಸ, ಜವಾಬ್ದಾರಿ ಅವ್ರಿಗಿರೋದ್ರಿಂದ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಸ್ಗಳು ಕೂಡ ಬರ್ತಾ ಇರುತ್ತವೆ. ಆದರೂ ಕೂಡ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅದು ತಾತ್ಕಾಲಿಕ. ಅವಧಿ ಪೂರ್ವ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಬರುವಂಥದ್ದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಸಹ ರಾಜ್ಯದ ಆಡಳಿತದಲ್ಲಿ ಯಾವ ರೀತಿ ಗೊಂದಲಗಳು ಆಗ್ತದೆ ನೀವೇ ನೋಡಿ. ಅವಧಿ ಪೂರ್ವ ಚುನಾವಣೆ ರಾಜ್ಯದಲ್ಲಿ ಬಂದೇ ಬರ್ತದೆ. ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅದು ತಾತ್ಕಾಲಿಕ. ಅವಧಿ ಪೂರ್ವ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಬರುವಂಥದ್ದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಸಹ ರಾಜ್ಯದ ಆಡಳಿತದಲ್ಲಿ ಯಾವ ರೀತಿ ಗೊಂದಲಗಳು. ಓಕೆ, ವಿಜೇಂದ್ರ ಅವರೇ, ಈ ರೀತಿಯಾದಂಥ ಭವಿಷ್ಯವನ್ನು ಖಚಿತ ಅನ್ನೋ ನಿಟ್ಟಿನಲ್ಲಿ ನುಡಿತಿದ್ದೀರಾ, ಅಥವಾ ಹಂಗಾದರೆ ಒಳ್ಳೆಯದು ಅಂತನಾ? ನಿಮಗೇನಾದರೂ ಅನುಕೂಲ ಆಗುತ್ತಾ, ಅಥವಾ ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ಇಟ್? ಯಾಕಂತ ಹೇಳಿದ್ರೆ ಹೌದು, ಏನು ಬೇಕಾದ್ರೂ ಆಗ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಈಸ್ ದಿಸ್ ಯುವರ್ ಇಂಟೆನ್ಷನ್? ನಿಮ್ಮ ಉದ್ದೇಶವಾ ಇದು? ಹಂಗಾಗಲಿ ಅಂತ ಉದ್ದೇಶವಾ, ಅಥವಾ ಹಂಗಾಗೇ ಆಗುತ್ತೆ ತಾತ್ಕಾಲಿಕ? ಹಿಂಗೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವರ ಪಕ್ಷದಲ್ಲಿ ಸಹಿಸೋದಿಲ್ಲ ಅಂತನಾ, ಪಕ್ಷ ಒಡೆದೋಗುತ್ತೆ ಅಂತನಾ, ಅಥವಾ ಅಲ್ಲೇ ಕಚ್ಚಾಟ ಜಾಸ್ತಿ ಆಗುತ್ತೆ ಅಂತನಾ? ಇದನ್ನು ನೋಡಬೇಕಲ್ಲ. ಏನೋ ನಿಮ್ಮದು ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ಇನ್ನು ಅದೇ ಹೇಳೋದು ಅನ್ನೋದು ಹಂಗಿದ್ರೆ ಅದನ್ನೇ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಜನ. ಈಗ ನಮ್ಮ ಜನಕ್ಕೆ ಏನಂತ ಅರ್ಥ ಮಾಡಿಸ್ತಾ ಇದ್ದೀರಿ ನೀವು ಅಲ್ವಾ? ಅದು ಯಾರೇ ಇರ್ಬೋದು. ಅಂದರೆ ದಿಸ್ ಈಸ್ ಪಾಲಿಟಿಕ್ಸ್. ರಾಜಕಾರಣ ಅಂದರೆ ಹೀಗಿರುತ್ತೆ ಅನ್ನೋದನ್ನು ಕೂಡ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹೌದಾ, ಏನು ತುಂಬ ಗಂಭೀರವಾಗಿ ಇದನ್ನು ತಲೆ ಕೆಡಿಸ್ಕೊಳ್ಳುವಂಥ ವಿಚಾರವ? ಇನ್ನು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಿಲ್ಲ ಡಿ ಕೆ ಶಿವಕುಮಾರ್ ಅವರು. ಎಲ್ರಿಗೂ ಅವ್ರದ್ದೇ ಆದಂಥ ಆಲೋಚನೆಗಳು ಇರುತ್ತವೆ. ಅಫ್ಕೋರ್ಸ್, ಈಗ ನೀವು ಅಧಿಕಾರದಲ್ಲಿದ್ದಾಗ ನೀವು ಹೇಗೆ ನಡೆಸ್ಕೊಂಡ್ರಿ, ಜನ ಎಲ್ಲವನ್ನೂ ಕೂಡ ನೋಡ್ತಾರೆ. ನೀವು ಯಾರ ಜೊತೆ ಮೈತ್ರಿ ಮಾಡ್ಕೊಂಡ್ರಿ, ಮೈತ್ರಿಯಲ್ಲಿದ್ದಾಗ ಹೆಂಗೆಲ್ಲ ಆಗುತ್ತೆ, ಏನಾಗಿದೆ. ಅಫ್ಕೋರ್ಸ್, ಈಗ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷದ ಲೋಪದೋಷಗಳನ್ನು ಕಂಡುಹಿಡಿಬೇಕು, ಚೆನ್ನಾಗಿ ಆಡಳಿತ ನಡೆಸಲಿ ಅನ್ನೋದಕ್ಕೆ ನೀವು ಪೂರಕವಾಗಿರಬೇಕು. ಯು ಆರ್ ನಥಿಂಗ್ ಬಟ್ ಅ ಶ್ಯಾಡೋ ಗೌರ್ಮೆಂಟ್ ಅಲ್ವೇ? ಹಾಗಾಗಿ ವಿರೋಧ ಪಕ್ಷ ಅಂತ ಹೇಳಿದಾಗ ಶ್ಯಾಡೋ ಗೌರ್ಮೆಂಟ್, ವಿಪಕ್ಷ ನಾಯಕರು ಅಂತ ಹೇಳಿದಾಗ ಅದು ಶ್ಯಾಡೋ ಸಿ ಎಮ್ ಅಂತ ಹೇಳ್ತೀವಿ. ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ನೀವು ಮಾತನಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನೋಡಪ್ಪ ಹಿಂಗಿರ್ಬೋದು ಅವ್ರು ನೋಡಿದರೆ ಅಂತ, ಹಿಂಗೆ ಏನು ಬೇಕಾದರೂ ಅರ್ಥ ಮಾಡ್ಕೋಬೋದು. ದಟ್ ಈಸ್ ಲೆಫ್ಟ್ ಟು ಯು.